ಗೇಟ್ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಮೇಲ್ಗಡೆ ಎಲ್ಲ ನೋಡಿ ದೆವ್ವಾಗಿ ಎಲ್ಲಾದ್ರೂ ಕುತ್ಕೊಂಡಿದ್ರೆ ಕಾಣಿಸ್ತಿದ್ಯಾ ನೋಡಿ ನಿಮಗೆ. ಈ ಗೈಸ್ ಮತ್ತೆ ಈ ಮರನ ಆ ಮನೇಲಿ ಹೋಗೋದು ಈಸಿ ಅನಿಸ್ತಾ ಇತ್ತು, ಆದರೆ ಈ ಮನೆಗೆ ಹೋಗೋಕ್ಕೆ ಭಾಳ ಹೆದರಿಕೆ ಆಗ್ತಾ ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಸೊ ಗೈಸ್, ಈಗ ನೈಟ್ ಆಗಿದೆ. ಸೊ ಇಲ್ಲಿ ಗೋಸ್ಟ್ ಹಂಟಿಂಗ್ ಮಾಡ್ಲಿಕ್ಕೆ ಬಂದಿದ್ದೀವಿ. ಯಾರ ಜೊತೆ ಅಂತ ಹೇಳಿದ್ರೆ ಇಲ್ಲಿದ್ದಾರೆ ನೋಡಿ ಗೈಸ್. ಟಾರ್ಚ್ ಆನ್ ಮಾಡೋ ಕಡೆ ದ್ರೋ ಸ್ವಲ್ಪ. ಸೊ ನೋಡಿ ಗೈಸ್, ಇವತ್ತು ಇಷ್ಟು ಜನ ಗೋಸ್ಟ್ ಹಂಟಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ. ಇಂಟ್ರೊಡಕ್ಷನ್ ಆಮೇಲೆ ಲೈಟಲ್ಲಿ ಹೋಗಿ ಎಲ್ಲಾದರೂ ತೋರಿಸ್ತೀನಿ. ಸೊ ಈಗ ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ಸೊ ಫುಲ್ಲು ಲೈಟ್ ಹಾಕಿದ್ದಕ್ಕೆ ಇಷ್ಟು ಕಾಣಿಸ್ತಿದೆ, ಇಲ್ಲಾಂದರೆ ಏನೂ ಕಾಣಿಸಲ್ಲ. ಫುಲ್ಲು ನೈಟ್ ಆಗಿದೆ. ಸೊ ನೋಡಿ 0.5x ಇಟ್ಟಿದ್ದೀನಿ ಈಗ. ಸೊ ಓಕೆ, ಇವತ್ತಿನ ವ್ಲಾಗ್ ಫುಲ್ ಅಮೇಝಿಂಗ್ ಆಗಿರುತ್ತೆ. ಸೊ ವೆಯ್ಟ್ ಮಾಡ್ತಾ ಇರಿ, ವ್ಲಾಗಿಗೆ ಸ್ಟಾರ್ಟ್ ಮಾಡ್ತೀನಿ ಈಗ. ಬನ್ನಿ ಗೈಸ್, ಹೋಗೋಣ. टॉर्च सामना थे ना, हे टॉर्च घेऊन सोडा. ऑटोमेटिक ऑफ जाते सेन्सर. भूत याला ऑफ जाता. हे टॉर्च आहे, भूत याला ऑफ जाता. एक पटा चेक कन पडे, भूत याला ऑफ जाता ऑटोमेटिक. ಗೈಸ್, ಈ ಟಾರ್ಚ್ ಸೆನ್ಸರ್ ಇದೆ ಇದಕ್ಕೆ. ದೆವ್ವ ಬಂದ್ರೆ ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. भूत याला ऑफ जाता. बंद झालं मग ಚಾರ್ಜಿಂಗ್ ನಾತಂತ ಸೊ ಗೈಸ್, ಬನ್ನಿ ಹೋಗೋಣ ಈಗ. ಸೊ ಲೆಟ್ಸ್ ಗೋ. 0.5x ಇಟ್ಟರೆ ಈ ಥರ ಕಾಣಿಸುತ್ತೆ, ಬಟ್ ಜಾಸ್ತಿ ಫೋಕಸ್ ಇರಲ್ಲ ಅಂತ 1x ಇಟ್ಟಿದೆ. ಗೇಟ್ ನೋಡಿ ಯಾವ ಥರ ಇದೆ ಅಂತ. ಹ್ಯಾವ್ಟಿನ್ ಹಿಂಗೆ ಆಗಿತ್ತಲ್ಲ ಅವ್ರು ಹೇಳಿದ್ದು. ಹ್ಯಾವ್ಟಿನ್ ಈ ಕಡೆ ಉತ್ತರ ಕನ್ನಡ ಬಾಯ್ಸ್ ಗೋಸ್ಟ್ ಹಂಟಿಂಗ್ ಬಂದಾಗ ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ಬನ್ನಿ ಗೈಸ್, ನೋಡಿ ಸುತ್ತಮುತ್ತ ಯಾವ ಥರ ಇದೆ ಅಂತ. ದಿವಡ್ ಬೇ ಎಲ್ಲ ಕಬರ್ನಾ, ದಿವಡ್ ಬೇ ಎಲ್ಲ ಕಬರ್ನಾ. ಸೊ ಟಾರ್ಚ್ ಕೊಡ್ನಂಗೆ ಅದು ಹೋಗಿದ್ದು. ಸೊ ಗೈಸ್, ಟಾರ್ಚ್ ಹಾಕ್ತೀನಿ ಯಾವ ಥರ ಇದೆ ನೋಡಿ. ಫುಲ್ ಲೈಕ್ ಹಾರಿಬಲ್ ಥರನೇ ಇದೆ. ಸೊ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಮುಂದೆ ಹೋಗೋದು ಹೆಂಗಾಗುತ್ತೆ. ಗೈಸ್, ಇಲ್ಲಿ ಒಳಗಡೆ ಎಂಟ್ರಿ ಇದೆ. ನಾ ಹಾಫ್ ಅಷ್ಟೊತ್ತಾ ಗೈಸ್, ಇಲ್ಲಿ ಎಂಟ್ರಿ ಮಾಡಿದ್ದೀವಿ. ಯಾವುದೋ ಒಂದು ಅಬಾಂಡೆಡ್ ಬಿಲ್ಡಿಂಗ್. ಪಾಸಿಟಿವ್ನೆಸ್. ಸೊ ಗೈಸ್, ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಈ ಕಡೆ ಫಸ್ಟ್ ಏನೋ ರೂಮ್ ಇದೆ. ಈ ರೂಮಲ್ಲಿ ಬಂದರೆ ಓ ಮೈ ಗಾಡ್, ಕಿಟಕಿ ಎಲ್ಲ ವಿಂಡೋ ಫುಲ್ ಓಪನ್ ಇದೆ. ದೆನ್ ಇಲ್ಲಿ ಮೇಲ್ಗಡೆ ಎಲ್ಲ ನೋಡಿ ದೆವ್ವಾಗಿ ಎಲ್ಲಾದರೂ ಕುತ್ಕೊಂಡಿದ್ರೆ ಕಾಣಿಸ್ತಿದೆಯಾ ನೋಡಿ ನಿಮಗೆ. ನನಗಂತೂ ಏನು ಕಾಣಿಸ್ತಿಲ್ಲ. ಇದೆಲ್ಲ ವಿಂಡೋ ಫುಲ್ ಓಪನ್ ಇದೆ, ಫುಲ್ ಭಯಂಕರವಾಗಿದೆ. ಈ ಕಡೆ ಬಂದರೆ ಈ ಥರ. ಸೊ ಇಲ್ಲಿ ನೋಡಿ ಗೈಸ್, ಇಲ್ಲಿ ಅಗೇನ್ ಮತ್ತೊಂದು ರೂಮ್ ಇದೆ ಇಲ್ಲಿ. ಸೊ ಇಲ್ಲೂ ಮೇಲ್ಗಡೆ ಏನೂ ಇಲ್ಲ. ಸೊ ನೋಡಿ, ಬ್ಯಾಕ್ಗ್ರೌಂಡ್ ಏನಾದರೂ ಕಾಣಿಸಿದ್ರೆ ನೀವು ನೋಡಿ. ಆ್ಯಂಡ್ ಈ ಕಡೆ ನೋಡಿದ್ರೆ ಈ ಥರ ಕಾಣಿಸ್ತದೆ. ಮೇಲ್ಗಡೆಯಿಂದ ನೀರು ಬಿಡ್ತಿದೆ. ಓಕೆ, ಇಲ್ಲಿ ಬಂದರೆ ಇದು ಕಿಚನ್ ಅನಿಸುತ್ತೆ, ಆದರೆ ಗೊತ್ತಿಲ್ಲ. ಇಲ್ಲಿ ನೋಡಿ ಗೈಸ್, ಈ ಥರ ಪ್ಲೇಸಿಗೆ ಬರೋಕ್ಕೆ ಭಾಳ ಗಟ್ಸ್ ಇರಬೇಕು. ಆ ಗಟ್ಸು ನಮಗಿದೆ. ಸೊ ಇಲ್ಲಿ ಬಂದರೆ ಈ ಥರ ನೋಡಿ ಗೈಸ್. ಇದೇನಿದು ಗೊತ್ತಿಲ್ಲ, ವಾಶ್ರೂಮ್ ಮೇ ಬಿ. ಆ್ಯಂಡ್ ಇದು ಬ್ಯಾಕ್ ಸೈಡು ಏನು ಕಾಣಿಸ್ತಿಲ್ಲ ಇಲ್ಲಿ. ಸೊ ಓಕೆ, ಇಲ್ಲೊಂದೇನೋ ವಿಂಡೋ ಇದೆ. ಆಮೇಲೆ ಎಲ್ಲರೂ ರಿವ್ಯೂ ಕೊಡ್ತೀವಿ ನಿಮಗೆ. ಓಕೆ ಓಕೆ
ನೋಡಿ ಈ ಥರ ಇದೆ 0.5 XL ನೋಡ್ಲಿಕ್ಕೆ ಹೋದರೆ. ನಿಮಗೆ ಎಷ್ಟು ಹಾರಿಬಲ್ ಆಗಿ ಕಾಣಿಸ್ತಿದೆ ಕಮೆಂಟ್ ಮಾಡಿ ಗೈಸ್. ಇದು ಒಂದೇ ಮನೆ ಅಲ್ಲ, ಸುಮಾರು ಮನೆ ಇದೆ ಇಲ್ಲಿ. ಈಗ ನೋಡೋಣ. ಸೊ ಇದು ಎಂಟ್ರಿ ಆಗಿತ್ತು ಈ ಕಡೆಯಿಂದ ಬಂದಿದ್ದು. ಸೊ ನೋಡಿ ಈ ಥರ ಇದೆ ಇಲ್ಲಿ. ಈಗ ನೆಕ್ಸ್ಟ್ ಪ್ಲೇಸ್ ಹೋಗೋದು ದಾರಿ ಗೊತ್ತಿಲ್ಲ, ಆದರೆ ಹಿಂಗೆ ಅನಿಸುತ್ತೆ. ಬನ್ನಿ ಹೋಗೋಣ. ಮತ್ತೊಂದು ಮನೆ ಇದೆ ಅಲ್ಲಿ, ಸುಮಾರಷ್ಟು ಮನೆ ಇದೆ ಅಂತ. ಸೊ ಬನ್ನಿ, ಈ ಕಡೆಯಿಂದ ದಾರಿಯಿಂದ ಹೋಗ್ತಾ ಇದ್ದೀವಿ. ಆದರೆ ಡೋಂಟ್ ನೋ ವಾಟ್ ಹ್ಯಾಪನ್ಸ್. ಬ್ಯಾಕ್ ಸೈಡಿಂದ ಬಂದಿದೆ. ಸೊ ಇಲ್ಲಿದೆ ನೋಡಿ ಗೈಸ್, ಇಲ್ಲಿ ಮನೆ. ರೆನೋಟ್ ಮಾಡಿಲ್ಲ ಈಗ. ಅಲ್ಲ ಪೇಂಟಿಂಗ್ ವೈಟ್ ಇದೆ ನೋಡ್ಬೋದು. ಇಲ್ಲ ಇದು ಒಳಗಡೆ ಆಗಿಲ್ಲ, ಇದು ಚಲೋ ಪೇಂಟ್ ಮಾಡಿಲ್ಲ. ಸೊ ಈಗ ಈ ಮನೆ ಹೆಂಗೆ ಹೋಗೋದು? ಹಾರ್ಕೊಂಡೆ ಹೋಗುವ. ಆ ಮನೇಲಿ ಹೋಗೋದು ಈಸಿ ಅನಿಸ್ತಾ ಇತ್ತು, ಆದರೆ ಈ ಮನೆಗೆ ಹೋಗೋಕ್ಕೆ ಭಾಳ ಹೆದರಿಕೆ ಆಗ್ತಾ ಇದೆ. ಓ ಹಾಗಿದ್ರೆ ಪಕ್ಕ ಇಲ್ಲಿ ದೆವ್ವ ಇದೆ ಅಂತ ಆಯಿತು. ಯಾಕಂದರೆ ಇಷ್ಟು ಕ್ಲೀನು ಇಷ್ಟು ಹಾಳು ಬಿದ್ದ ಮನೆ ಇರೋದಿಲ್ಲ. ನಮ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಸೊ ಬನ್ನಿ ನೋಡೋಣ ಬನ್ನಿ. ಲೆಟ್ಸ್ ಗೋ. ಒನ್ ಸೆಕೆಂಡ್. ಬನ್ನಿ ಗೈಸ್. ಬಾವಲಿ ಇದೆ. ಬಾವಲಿ. ಓ ಗೈಸ್ ಬಾವಲಿ ಇದೆ ಇಲ್ಲಿ. ಬಾವಲಿ ಸುಮಾರು ಸಚಿ ಗೈಸ್, ಇಲ್ಲಿ ಬಾವಲಿ ಸುಮಾರಷ್ಟಿದೆ. ಗೈಸ್ ಈಗ ಒಳಗಡೆ ಬಂದಿದ್ದೀವಿ. ಇದಕ್ಕೂ ಭಾಳ ಕ್ಲೀನ್ ಅನಿಸ್ತಾ ಇಲ್ವಾ ನಮಗೆ ಮನೆ? ತುಂಬಾ ಕ್ಲೀನ್ ಇದೆ. ಓ ಬಾವಲಿ ಗೈಸ್, ಬಾವಲಿ ಸುಮಾರಷ್ಟಿದೆ ಇಲ್ಲಿ. ಸೊ ಈ ಕಡೆ ಬಂದರೆ ಇಲ್ಲೂ ಸೇಮ್ ಅದೇ ಮನೆ ಥರನೇ, ಲೈಕ್ ಸೇಮ್ ಇದೆ, ಅದೆಲ್ಲ ಆಲ್ಮೋಸ್ಟ್ ಎಲ್ಲ ಸೇಮೇ ಇದೆ. ಸೊ ಓಕೆ, ಮೇಲ್ಗಡೆ ಏನೇನೋ ಇದೆ ಡೋಂಟ್ ನೋ. ಈ ಕಡೆಯಿಂದ ಅಗೇನ್ ಫುಲ್ ಓಪನ್ ವಿಂಡೋ. ಇಲ್ಲಿ ನೋಡಿ ಗೈಸ್, ಇದು ಹಳೆ ಕಾಲದ್ದು ಏನಾದರೂ ಒಲೆ ಅನ್ಸುತ್ತೆ. ಒಲೆದು ಓ ಅಡುಗೆ ಮಾಡೋ ರೂಮ್ ಇದು. ಕಿಚನ್, ಅಡುಗೆ ಮಾಡೋದು. ನೋಡಿ ಇಷ್ಟೆಲ್ಲ ಇನ್ವೆನ್ಷನ್ ಮಾಡಿ ಜನ ಬರಲಾರ್ದೆ ಇರೋದಕ್ಕೆ ಏನು ಕಾರಣ ಇರ್ಬೋದು? ಏನೋ ಒಂದಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ್ಯಂಡ್ ಈ ಕಡೆ ನೋಡಿಕೋದ್ರೆ ಸೇಮು, ಆ್ಯಂಡ್ ಈ ಕಡೆ ಇಲ್ಲಿ ನೋಡಿಕೋದ್ರೆ ಎಲ್ಲ ಸೇಮ್ ರೂಮ್ಸು. ಸೊ ಓಕೆ, ನೋಡಿ ಎಲ್ಲ ಈ ಥರ ಎಲ್ಲ ಹುಳ ಫಸ್ಟ್ ಟೈಮ್ ನೋಡಿದ್ದು ನಾನು ಇವಾಗ. ಇಲ್ಲಿ ನೋಡಿ ಇಲ್ಲಿ ಈ ಥರ ನೋಡಿ, ಈ ಥರ. ಇಲ್ಲಿ ನೋಡಿ ಒಳಗೆ ಹೇಗಾಗಿದೆ. ತಲೆ ಮೇಲೆ ಬಿಡ್ಬೋದು. ಈ ಕಡೆ ಬನ್ನಿ ಗೈಸ್, ಔಟ್ ಸೈಡ್ ಹೋಗೋಣ ಈಗ. ಆ್ಯಂಡ್ ಇಲ್ಲಿ ಹೊರಗಡೆ ಬಂದರೆ ಸೇಮ್ ಅದೇ ಥರ. ಹೋಗೋ ರೂಟೇ ಗೊತ್ತಾಗ್ತಾ ಇಲ್ಲ. ಈ ಕಡೆಯಿಂದ ಮತ್ತೆ ಮನೆ ಇದೆ ಅಲ್ಲಿ, ಆ ಕಡೆ ಮತ್ತೆ ಹಿಂದಿದೆ. ಹಾಂ ಹಿಂಗೆ ಈ ಕಡೆ. ಈ ಸೈಡ್ ಹೋಗುವ, ಆ ಸೈಡ್ ಅರಿತಿದೆ. ಈ ಕಡೆ ಹೋಗ್ಲಿಕ್ಕೆ ದಾರಿ ಕಾಣ್ತಾ ಇಲ್ಲ. ದಾರಿ ಇಲ್ಲ. ಸೊ ಇಲ್ಲಿ ದಾರಿ ಇಲ್ಲ, ಕಾಣಿಸ್ತಾ ಇಲ್ಲ. ನೋಡಿ ಗೈಸ್, ನೀರು ಹಂಗೆ ಪಳೆ ಅಂದಕ್ಕೆ ಇಲ್ಲಿ ನೋಡಿ ಹೆಂಗೆ ಬರ್ತಾ ಇದೆ. ಇದೆಲ್ಲ ಡೇಂಜರು. ಈ ಜಾಗದಲ್ಲಿ ನಿಂದಿರಬಾರ್ದು. ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಬರೋದಿಲ್ಲ. ಬನ್ನಿ ಗೈಸ್. ಸೊ ನೋಡಿದ್ರಲ್ಲ ಗೈಸ್ ಯಾವ ಥರ ಇದೆ ಅಂತ. ಓ ನಮ್ಗೆ ಒಂದು ಗೊತ್ತಾಗ್ತಾ ಇಲ್ಲ, ನಾವು ಯಾವ ರೋಡಿಂದ ಬಂದಿದ್ದು? ಅದು ಈ ಕಡೆಯಿಂದ. ಈ ಕಡೆಯಿಂದ ಅಲ್ಲ? ಎಸ್, ಈ ಕಡೆಯಿಂದ. ಸೊ ಗೈಸ್ ಈಗ ನಾವು ಔಟ್ಸೈಡ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ 2 ಮನೆ ಕಾಣಿಸ್ತೀಗ. ಸೊ ಈಗ ನಾವು ಹೊರಗಡೆ ಹೋಗೋಣ. ಆ ಕಡೆ ರೋಡ್ ಫುಲ್ ಬ್ಲಾಕ್ ಇದ್ದಂಗೆ ಕಾಣಿಸ್ತಿದೆ.
ರೋಡ್ ಏನು ಕಾಣಿಸ್ತಿಲ್ಲ. ಸೊ ಅದಕ್ಕೆ ನಾವು ಕಿಟಕಿಯಿಂದ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ತಾನೇ ಈ ಮನೆಯಲ್ಲಿ ಬಂದಿದ್ವಲ್ಲ ನಾವು. ಓ, ಇಲ್ಲೊಂದು ಮನೆ ಇದೆಯಾ? ಈ ಥರ ಎಷ್ಟು ಮನೆ ಇದೆ ಇಲ್ಲಿ? ಗೈಸ್, ಅಲ್ಲೊಂದು ಮನೆ ಕಾಣಿಸ್ತಿದೆ ನಮ್ಗೆ. ಆ ಕಡೆ ಒಂದು ಅಲ್ಲ, ಒಂದೇ ಮನೆ ಇದೆ ಅಲ್ಲಿ. ಹಾಂ, ಒಂದೇ ಮನೆ ಇತ್ತು ಅಲ್ಲಿ. 2 ಮನೆ ಇತ್ತು ಟೋಟಲ್. ಆದರೆ ಮತ್ತು ಮುಂದೆ ಮನೆಗಳಿದೆಯೋ ಏನೋ ಗೊತ್ತಿಲ್ಲ ಗೈಸ್. ನೋಡಿ, ಇಲ್ಲಿ ಎಕ್ಸಿಟ್ ಲೈಕ್ ಅಲ್ಲಿ ರೋಡ್ ಕಾಣಲಿಲ್ಲ ಅಂತ ನಾವು ಈ ಕಡೆಯಿಂದ ಬಂದ್ವಿ. ಬಟ್ ಅಲ್ಲಿ ಮತ್ತೊಂದೇನೋ ಮನೆ ಕಾಣಿಸ್ತಿದೆ. ನಾವು ಹೇಗೆ ಬಂದಿದ್ದು ಗೊತ್ತಿಲ್ಲ ನಿಮಗೆ? ರೋಡೇ ಗೊತ್ತಾಗ್ತಿಲ್ಲ ನೈಟ್ ಆಗಿರೋದ್ರಿಂದ. ಈ ಬದಿಯಿಂದ ಬಂದಿದ್ದ. ಸೊ ಗೈಸ್, ಇಲ್ಲಿ ಇದನ್ನು ಹಾರ್ಕೊಂಡು ಬಂದ್ವಿ. ಈಗ ಅಲ್ಲಿ ನಮಗೆ ರೋಡ್ ಕಾಣಲಿಲ್ಲ, ರೋಡ್ ಕಾಣಿಸ್ತಿಲ್ಲ ಗೈಸ್. ನಾವೀಗ ಈ ಮನೆಯನ್ನು ವಿಡಿಯೋ ಮಾಡಿದ್ವಿ, ಬಟ್ ಇಲ್ಲಿ ಮತ್ತೊಂದು ಮನೆ ಕಾಣಿಸ್ತು. ತೂ ಮಾಡ್ರೆ ಜೋಣ ಇಲ್ಲ. ಸೊ ಗೈಸ್, ಎಕ್ಸಿಸ್ಟಲ್ ಅಂತ ಗೊತ್ತಾಗ್ತಿಲ್ವಲ್ಲ. ಫುಲ್ ಜಂಗಲ್ ಇದೆ, ಬಟ್ ರೋಡೇನು ಕಾಣಿಸ್ತಿಲ್ಲ. ಹೋಗ್ತಿದ್ದಷ್ಟು ಮನೆಗಳು ಬರ್ತಾ ಇದ್ದಾವೆ, ಬಟ್ ಏನಂತ ಗೊತ್ತಿಲ್ಲ. ಬ್ರೋ ಅಲ್ಲಿ ನೋಡಿ, ಮರ ನೋಡಿ ಮೇಲೆ. ಓ ಬ್ರಾಂಚಸ್ ನೋಡಿ ಎಷ್ಟು ವೈಡ್ ಆಗಿದೆ. ಓ ಮೈ ಗಾಡ್, ನೈಟ್ ಅದಷ್ಟು ಕಾಣ್ತಿಲ್ಲ, ಬಟ್ ನೋಡಿ ಒಮ್ಮೆ ಬೆಳಗ್ಗೆವರೆಗೆ ಬಂದು ಕ್ಯಾಪ್ಚರ್ ಮಾಡಿ ತೋರಿಸ್ಬೇಕು ನಾವು. ಎಸ್, ಮಾಡೋಣ. ಸೊ ಈಗ ಎಕ್ಸಿಟ್ ನೋಡೋಣ ಬನ್ನಿ ಗೈಸ್. ಈಗ ಇದ್ರೊಳಗಡೆ ಹೋಗ್ತಾ ಇದ್ದೀವಿ. ಸೊ ಈ ಕಡೆಯಿಂದ ಹೋಗೋಣ ಬನ್ನಿ. ಟೋಟಲ್ ನನಗೆ ಗೊತ್ತಿರೋ ಪ್ರಕಾರ 2 ಮನೆ ಅಂತ ಹೇಳಿದ್ದಾರೆ. 2-3 ಮನೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ. ಸೊ ಈಗ ಈ ಮನೆಗೆ ಹೋಗ್ತಾ ಇದ್ದೀವಿ. ಈಗ ಜಸ್ಟ್ ಈ ಮನೆಯಲ್ಲಿ ಬಂದಿದ್ದಲ್ಲ ನಾವು. ಆಲ್ಮೋಸ್ಟ್ ಎಲ್ಲ ಸೇಮ್ ಮನೆ ಅನಿಸುತ್ತೆ, ಆದರೆ ಗೊತ್ತಾಗ್ತಿಲ್ಲ ಏನಂತ. ಎಷ್ಟು ಮನೆ ಅದಾವ ಅಂತ ಗೊತ್ತಾಯ್ತಲ್ಲ. ಎಕ್ಸಾಕ್ಟ್ ಗೊತ್ತಿಲ್ಲ ನನಗೂ. ಎಲ್ಲ ಸೇಮ್, ಎಲ್ಲ ಆಲ್ಮೋಸ್ಟ್ ಸೇಮ್ ಇದ್ದಂಗೆ ಇದೆ. ಬ್ರೋ ಇಲ್ಲೇನೋ ಎಕ್ಸಿಟ್ ಕಾಣ್ತಾನೆ ಇಲ್ಲ. ಸೊ ಗೈಸ್ ನೋಡಿ, ಇಲ್ಲೇನೋ ಎಕ್ಸಿಟ್ ಇಲ್ಲ. ಕನ್ಫ್ಯೂಸ್ ಆಗ್ತಾ ಇದೆ. ಏನು ಜಾಗನೇ ಕಾಣಿಸ್ತಿಲ್ಲ ಗೈಸ್. ಏನು ಇದೇ ಎಂಡ್ ಇರ್ಬೋದು ಅನ್ಸುತ್ತೆ. ಮೊಬೈಲ್ ನೆಟ್ವರ್ಕ್ ಕೂಡ ಇಲ್ಲ ಕಾಲ್ ಮಾಡಲಿಕ್ಕೆ. ಬ್ರೋ ಎಕ್ಸಿಟ್ ಹೋಗಿ ಫಸ್ಟ್. ಓ, ಈ ಕಡೆ ನೋಡಿ, ಇಲ್ಲೂ ಜಾಗ ಕಾಣಿಸ್ತಿಲ್ಲ ನೋಡಿ ಗೈಸ್. ಇಲ್ಲಿ ಜಾಗನೇ ಕಾಣಿಸ್ತಿಲ್ಲ. ಸೊ ನೋಡೋಣ ಈಗ ಎಕ್ಸಿಟ್ ಯಾವ ಕಡೆ ಅಂತ. ನೋಡಿ, ಜಾಗನೇ ಕಾಣಿಸ್ತಿಲ್ಲ ಏನು. ಸೊ ಓಕೆ, ಬ್ರೋ ಎಕ್ಸಿಟ್ ಹೋಗಿ ಬೇಗ ಎಕ್ಸಿಟ್ ಹೊಡ್ಕೊಂಡು ಬನ್ನಿ ಗೈಸ್. ನೆಟ್ವರ್ಕ್ ಕೂಡ ಸಿಗ್ತಾ ಇಲ್ಲ. ಸೊ ಬನ್ನಿ ಗೈಸ್, ಹೋಗೋಣ ಈಗ. ಎಷ್ಟು ಮನೆ ಇದೆ ಅಂತ ಗೊತ್ತಿಲ್ಲ ನಮಗೂ ಪರ್ಫೆಕ್ಟಾಗಿಲ್ಲಿ. ಸೊ ನಾನು ನೋಡಿದ ಪ್ರಕಾರ ಒಂದು 2-3 ಏನೋ ಇತ್ತು ಬೆಳಗ್ಗೆ ಬಂದು ನೋಡಿದ್ದು. ಸೊ ಇಲ್ಲಿ ಬೇರೆ ನೋಡಿ ಎಲ್ಲ ಎಷ್ಟು ದೊಡ್ಡದಿದೆ ಗೈಸ್. ಸೊ ಈಗ ಈ ಕಡೆ ಹೋಗ್ತಾ ಇದ್ದೀವಿ ಮತ್ತೆ ಮುಂದೆ. ಏನಂತ ಗೊತ್ತಾಗ್ತಿಲ್ವಲ್ಲ. ಸೊ ಬನ್ನಿ ಒಂದು ಸಲ ಹೋಗಿ ನೋಡೋಣ. ಜಾಗನೂ ಸರಿ ಕಾಣಿಸ್ತಿಲ್ಲ ಗೈಸ್. ಇಲ್ಲಿ ಫುಲ್ ಹಿಂಡೆ ಬೆಳೆದೋಗ್ಬಿಟ್ಟಿದೆ. ಸೊ ಅದಕ್ಕೆ ಏನು ಕಾಣಿಸ್ತಾ ಇಲ್ಲ. ನನ್ನ ಫೇಸ್ ಆದರೂ ಕಾಣಿಸ್ತಿದೆಯಾ? ಸೊ ನೋಡಿ, ಈ ಕಡೆನೇ ರೊಟೇಟ್ ಮಾಡ್ತೀನಿ, ಯಾಕಂದರೆ ನನ್ನ ಫೇಸ್ ಕಾಣಿಸ್ತಿಲ್ಲ ನನಗೆ ಅದಕ್ಕೆ. ಸೊ ಇದ್ಯಾವುದಿದು? ಈ ಗೈಸ್ ಮತ್ತೆ ಈ ಮರನಾ? ಇದ್ಯಾವ ಮರ ಇದು? ಹೋಗೋದೇ ಚಲೋ. ಈಗ ಜಸ್ಟ್ ಈ ಮರನ ಕ್ಯಾಪ್ಚರ್ ಮಾಡಿದ್ನಲ್ಲ. ಸಾರಿ, ಇದು ಎಕ್ಸಿಟ್ ಎಲ್ಲಿದೆ ಇವಾಗ? ಎಕ್ಸಿಟ್ ನನಗೆ ಗೊತ್ತಾಗ್ತಿಲ್ಲ ಪ್ರಾಮ್ ಆಗಿ. ನೀವು ಫಸ್ಟ್ ಎಲ್ಲಿಂದ ಕರ್ಕೊಂಡ್ ಬಂದಿದ್ದು ನಮಗೆ? ನಾವು ಬಂದಿದ್ದು ಈ ಕಡೆಯಿಂದಾನೆ. ಮತ್ತೆ ಏನೋ ಸೌಂಡ್ ಬರ್ತಾ ಇದೆ ಬ್ರೋ. ನನಗೇನೋ ಸೌಂಡ್ ಏನೋ ಬರ್ತಿದೆ ಬ್ರೋ. ಇಲ್ಲಿಂದ ನೋಡಿ, ಫುಲ್ ಬ್ಲ್ಯಾಕ್. ನಾಯಿ ಸೌಂಡ್ ಏನೋ ಬರ್ತಿದೆ. ಮೈ ಗಾಡ್ ಬ್ರೋ, ಇಲ್ಲಿಂದ ಎಕ್ಸಿಟ್ ಆಗಿ ಫಸ್ಟ್ ಎಕ್ಸಿಟ್ ಆಗಿ ಗೈಸ್. ಅಪ್ಪ, ಸೊ ಗೈಸ್ ದೇವ್ರೆ, ಈಗ ಅಂತೂ ಇಂತೂ ಇಲ್ಲಿ ಬಂದ್ವಿ ರೋಡ್ ಹತ್ರ. ಸಾಕಾಗೋಯ್ತು ಗೈಸ್. ಎಲ್ಲ ಒಂದೊಂದು ದಿಕ್ಕಲ್ಲಿ ಕುತ್ಕೊಂಡಿದ್ದೀವಿ. ಈಗ ಧ್ರುವ ಇಲ್ಲಿ ಕುತ್ಕೊಂಡಿದ್ದಾನೆ. ಧ್ರುವ ಏನಾಯ್ತು? ಯಪ್ಪ, ಫುಲ್ ಎದ್ರುಕೊಂಡಿದ್ದಾರೆ ಗೈಸ್ ಎಲ್ಲರೂ.
ಎಲ್ಲ ಇಲ್ಲಿ ಕೂತ್ಕೊಂಡಿದ್ದಾರೆ. ಸಾಕಾಗೋಯ್ತು ಗೈಸ್. ಈ ಥರ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಆಗಿರಲಾಗಿತ್ತು. ನೋಡಿ ಎಲ್ಲ ಹೆಂಗೆ ನಿಂತಿದ್ದಾರೆ ಅಂತ. ತಲೆ ನೋವ್ತಾ ಇದೆ ಗೈಸ್. ಈ ಥರ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಆಗಿಲ್ಲಾಗಿತ್ತು. ಮತ್ತೊಬ್ಬರು ಕಾರಲ್ಲೇ ಅಲ್ಲೇ ಇದ್ದಾರೆ. ಸೊ ಇವ್ರು ಇಲ್ಲೇ ಇದ್ದಾರೆ. ಇವ್ರು ಬಂದೇ ಇಲ್ಲ ಇನ್ನು. ಇವ್ರು ಇಲ್ಲೇ ಇದ್ದಾರೆ. ತುಂಬ ಹೆದರಿದ್ದಾನೆ. ಇನ್ನೊಂದ್ಸತ ಬರಲ್ಲ. ಫುಲ್ ಹೆದರ್ಕೊಂಡಿದ್ದಾರೆ ಗೈಸ್. ನಾನು ಈ ಥರ ಎಕ್ಸ್ಪೀರಿಯೆನ್ಸ್ ಯಾವತ್ತೂ ಮಾಡಿಲ್ಲಾಗಿದೆ ಗೋಸ್ಟ್ ಹಂಟಿಂಗ್ದು. ಇದೇ ಫಸ್ಟ್ ಟೈಮ್ ನಂದು ಎಕ್ಸ್ಪೀರಿಯೆನ್ಸು. ಸೊ ಫುಲ್ ಹಾರಿಬಲ್ ಇತ್ತು. ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು? ನೆಕ್ಸ್ಟ್ ಲೆವೆಲ್. ನೋ ವರ್ಡ್ಸ್. ಸೊ ಈಗ ಇಂತೂ ಹೆಂಗೋ ಬಂದು ಇದ್ರ ಹತ್ರ ಹೈವೇ ಹತ್ರ ಬಂದಿದ್ವಿ. ಏನೋ ಮನೆ ತಗೊಳ್ಳಿ. ಸೊ ಓಕೆ, ಏನೋ ಹೊಸ ಎಕ್ಸ್ಪೀರಿಯೆನ್ಸ್ ಬ್ರೋ. ನೋಡಿ ಮುಖ ನೋಡಿ, ಯಾವಾಗಲೂ ಹೆದರ್ಲಾನ ಮನುಷ್ಯ ಹೆಂಗೆ ಹಿರಿದಿರ್ತಾನೆ ಇವತ್ತು. ಫುಲ್ ಭಯ ಗೈಸ್. ಓಕೆ, ಹಿಂಗಾಗಿತ್ತು ಇವತ್ತಿನ ವೀಡಿಯೋ. ಸೊ ಸಿಗೋಣ ನಾಳೆ ವ್ಲಾಗಲ್ಲಿ. ಏನೋ ಮಾತಾಡಲಿಕ್ಕೆ ಧೈರ್ಯ ಬರ್ತಿಲ್ಲ. ಸೊ ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನಾಳೆ ವ್ಲಾಗಲ್ಲಿ. ಬಾಯ್.